ನಮಸ್ಕಾರ ಸ್ನೇಹಿತರೆ, ಗಡಿ ಭಾಗ ಆಗಿರುವಂಥ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದ ಅತಿ ಹೆಚ್ಚು ಭಕ್ತರುಗಳನ್ನ ಹೊಂದಿರುವಂಥದ್ದು ಪಂಡ್ರಾಪುರದ ವಿಠಲ ಈಗ ಹೇಗೆ ಇಲ್ಲಿ ನೆಲೆಗೊಂಡ, ಇದಕ್ಕೆ ಕಾರ್ಯಕರ್ತರು ಯಾರು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡೋಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ ವಿಠಲನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಪಾಂಡುರಂಗನ ದರ್ಶನ ಮಾಡಲಿಕ್ಕೆ ಮುಂಚೆ ನಾವು ಪುಂಡಲೀಕನ ದರ್ಶನ ಮಾಡಬೇಕಂತ ಹೇಳ್ತಾರೆ. ಪುಂಡಲೀಕ ಯಾರು ಅನ್ನೋದನ್ನು ನಾವು ನೋಡ್ಲಿಕ್ಕೆ ಹೋದರೆ ದಂತಕಥೆಯನ್ನು ನಾವು ತಿರುಚೋದಾದರೆ, ಜಾನುದೇವ ಮತ್ತು ಸತ್ಯವತಿಯ ಒಂದು ಸಜ್ಜನ ದಂಪತಿಗಳಿಗೆ ಪುತ್ರನಾಗಿರುವಂಥ ಈ ಪುಂಡಲೀಕ ವಿಕೃತ ಮನುಷ್ಯ ಮತ್ತು ಕೆಟ್ಟ ಮನುಷ್ಯ ಆಗಿದ್ದ. ಯಾರಿಗೂ ಗೌರವ ಕೊಡದಂತಹ ಮನುಷ್ಯ. ಈತನು ತಂದೆ ತಾಯಿಗಳಿಗೆ ಅಗೌರವವನ್ನು ಕೊಟ್ಟು ಚಿತ್ರಹಿಂಸೆ ಕೊಡ್ತಿದ್ದಂಥ ವ್ಯಕ್ತಿ. ಅದನ್ನು ತಡೆಯಲು ಆ ತಂದೆ ತಾಯಿಗಳು ಇವನಿಗೆ ಮದುವೆ ಮಾಡಿದರೂ ಕೂಡ ಅದು ಬಗೆಹರಿಲಿಲ್ಲ. ಇದ್ದದ್ದು ಹೆಚ್ಚಾಯಿತು. ಅದನ್ನು ಗಮನಿಸಿದ ದಂಪತಿಗಳು ಕಾಶಿ ಯಾತ್ರೆ ಕೈಗೊಳ್ತಾರೆ. ಆ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಅವನು ಕೂಡ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ಯಾವ ಥರದ ಕೆಟ್ಟ ಮನಸ್ಸು ಅಂದರೆ, ತನ್ನ ತಂದೆ ತಾಯಿಗಳಿಗೆ ಕತ್ತಿಗೆ ಹಗ್ಗ ಹಾಕಿ ತನ್ನ ಹೆಂಡತಿಯನ್ನು ಹೆಗಲ ಮೇಲೆ ಕುಳಿಸಿಕೊಂಡು ಕಾಶಿ ಯಾತ್ರೆಗೆ ಹೊರಡ್ತಾನೆ. ಹಲವಾರು ದೂರಗಳ ಕಾಲ ಅವನು ಶ್ರಮಿಸಿದಾಗ ಅಲ್ಲಿ ಅವನಿಗೆ ಸುಸ್ತಾದಂತಹ ಸಂದರ್ಭದಲ್ಲಿ ಒಂದು ಆಶ್ರಮ ಕಾಣಿಸ್ತದೆ. ಅದು ಕುಕ್ಕುಟ ಮುನಿಯ ಆಶ್ರಮವಾಗಿರ್ತದೆ. ಈ ಕುಕ್ಕುಟ ಮುನಿ ಆಶ್ರಮದ ಪರಿಸರವನ್ನು ನೋಡಿ ಅವನಿಗೆ ತುಂಬ ಸಂತೋಷವಾಗ್ತದೆ ಮತ್ತು ಆ ಋಷಿಯನ್ನ ಕೇಳ್ತಾನೆ, ಕಾಶಿಗೆ ಹೋಗ್ಬೇಕಾದ್ರೆ ಯಾವ ರೀತಿ ಹೋಗ್ಬೇಕು? ಕುಕ್ಕುಟ ಮುನಿಗಳು, ನಾವು ಯಾವಾಗಲೂ ಕೂಡ ಕಾಶಿಗೆ ಹೋಗಿಲ್ಲ, ಅದರಿಂದ ನನಗೆ ಅದ್ರ ಮಾರ್ಗ ಹೇಗೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ದಂಥ ಸಂದರ್ಭದಲ್ಲಿ ಪುಂಡ್ಲಿಕನು ಅವರನ್ನು ಹೇಳಿಸ್ತಾನೆ, ನೀವು ಋಷಿಯಾಗಿ ನೀವು ಇನ್ನೂ ಕಾಶಿಯ ಯಾತ್ರೆಯನ್ನು ಮಾಡಿಲ್ಲ ಅಂದರೆ ನೀವು ಯಾವ ಋಷಿ ಅಂತ ಹೇಳಿಸಿದಾಗ ಅವರು ಮೌನವಾಗಿ ಸುಮ್ಮನಾಗ್ತಾರೆ. ಆ ರಾತ್ರಿ ಪುಂಡ್ಲಿಕ ಅದೇ ಆಶ್ರಮದಲ್ಲಿ ಆಶ್ರಯ ಪಡಿತಾನೆ. ಆಶ್ರಮದಲ್ಲಿ ನಿದ್ರಿಸುವಂತಹ ಸಂದರ್ಭದಲ್ಲಿ ಮುಂಜಾನೆಯ ವೇಳೆ ಮಹಿಳೆಯರ ಒಂದು ಶಬ್ದವಾಗ್ತದೆ. ಆ ಶಬ್ದವನ್ನು ನೋಡಿ ಅವನು ಎಚ್ಚರಗೊಂಡು ಅಲ್ಲಿ ವೀಕ್ಷಿಸಿದಾಗ ಅವರು ಸ್ವಚ್ಛ ಕಾರ್ಯದಲ್ಲಿ ಅವರು ಪಾಲ್ಗೊಂಡಿರ್ತಾರೆ. ಆದರೆ ಅವನಿಗೆ ರಾತ್ರಿ ಯಾವುದೇ ಮಹಿಳೆಯರು ಕಾಣಲಿಲ್ಲ. ಆದರೆ ಮುಂಜಾನೆಯ ವೇಳೆ ನೀರು ಹಾಕುವುದು ಮತ್ತು ರಂಗೋಲಿ ಬಿಡುವುದು ಎಲ್ಲವೂ ವೀಕ್ಷಿಸಿ ಅವನಿಗೆ ಆಶ್ಚರ್ಯವಾಯ್ತದೆ. ಇವ್ರು ಯಾರಂತ ಅವನು ಕೇಳಲಿಕ್ಕೆ ಮುಂದಾಗ್ತಾನೆ. ಮಹಿಳೆಯರನ್ನ ಕೇಳಿದಾಗ ಪವಿತ್ರ ನದಿಗಳಾದ ಗಂಗಾ, ಜಮುನಾ ಮತ್ತು ಸರಸ್ವತಿ ದೇವತೆಗಳಾಗಿರ್ತಾರೆ. ಅದನ್ನ ನೋಡಿ ಅವನಿಗೆ ತುಂಬಾ ಬೇಜಾರಾಗ್ತದೆ. ಅಂತಹ ಕುಕ್ಕುಟ ಮುನಿಯವರು ಎಷ್ಟು ದೊಡ್ಡವರು, ಅವರು ಎಲ್ಲವನ್ನು ತಿಳಿದವರು, ಅಂಥವ್ರನ್ನ ನಾನು ಹೀಯಾಳಿಸಿದ್ನಲ್ಲ ಅನ್ನುವ ಪಾಪ ಅವನಿಗೆ ಕಾಡುತ್ತದೆ. ಅವಾಗ ಅವನು ಮಾಡಿದ ತಪ್ಪುಗಳು ಅರಿವಾಗಿ ತನ್ನ ತಂದೆ ತಾಯಿಗಳಿಗೂ ಕೊಟ್ಟಂಥ ಹಿಂಸೆಗಳು ಅವನು ನೆನೆದು ದುಃಖಿತನಾಗಿ ಅದನ್ನು ತನ್ನ ಮನಸ್ಸಿನಲ್ಲಿ ನೊಂದುಕೊಂಡು ಎಲ್ಲವನ್ನೂ ಬದಲಾಯಿಸಿಕೊಳ್ಳಬೇಕಂತ ತೀರ್ಮಾನ ಮಾಡ್ತಾನೆ. ತನ್ನ ತಂದೆ ತಾಯಿಗಳನ್ನು ಕತ್ತಿಗೆ ಹಗ್ಗ ಕಟ್ಕೊಂಡು ಕರ್ಕೊಂಡೋಗಿದ್ದಂತಹ ಪುಂಡಲೀಕ ಅಲ್ಲಿಂದ ತನ್ನ ತಂದೆ ತಾಯಿಗಳನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ಬರ್ತಾನೆ. ಅಲ್ಲಿಂದ ಅವನ ವರ್ತನೆಗಳನ್ನು ಬದಲಾಯಿಸಿ ತಂದೆ ತಾಯಿಯ ಸೇವೆಯಲ್ಲಿ ನಿರತನಾದಂಥ ಪುಂಡಲೀಕನನ್ನು ಪರೀಕ್ಷಿಸುವುದಕ್ಕಾಗಿ ವೈಕುಂಠದಿಂದ ವಿಷ್ಣು ಪರಮಾತ್ಮನೇ ಗೊಲ್ಲರ ಒಂದು ವೇಷ ಧರಿಸಿ ಅವನನ್ನು ಪರೀಕ್ಷಿಸುವುದಕ್ಕಾಗಿ ಭೂಲೋಕಕ್ಕೆ ಬಂದಂಥ ಪರಮಾತ್ಮ ಮನೆಯ ಮುಂಭಾಗ ಬಾಗಿಲಿನಲ್ಲಿ ನಿಂತು ಪುಂಡಲೀಕನನ್ನು ಕರೀತಾನೆ. ಆದಂಥ ಸಂದರ್ಭದಲ್ಲಿ ಪುಂಡಲೀಕ, ನನ್ನ ತಂದೆ ತಾಯಿಗಳಿಗೆ ನಾನು ಸೇವೆ ಮಾಡುತ್ತಾ ಇದ್ದೇನೆ, ನಾನು ಸೇವೆ ಮಾಡುವವರೆಗೂ ಅಲ್ಲೇ ನಿಂತಿರು ಅಂತ ಕೇಳ್ಕೊಳ್ತಾನೆ. ಇಲ್ಲದಿದ್ದರೆ ನೀನು ಮುಂದೆ ಹೋಗು, ಇಲ್ಲ ನಾನು ಬರುವವರೆಗೆ ನೀನು ಕಾಯುವುದಾದರೆ ಕಾಯಿ ಅಂತ ಕೇಳಿದಾಗ ಪರಮಾತ್ಮ, ಇಲ್ಲ ನಾ ಕಾಯ್ತೀನಿ ಅಂತ ಅವರು ಹೇಳ್ತಾರೆ. ವಿಷ್ಣುವಿನ ಪ್ರತಿರೂಪವಾದಂಥ ಶ್ರೀಕೃಷ್ಣ ಪರಮಾತ್ಮ ಬಂದವರೇ ಅಂತ ಗೊತ್ತಾಗದೆ ತನ್ನಲ್ಲಿ ಪಕ್ಕದಲ್ಲಿ ಇದ್ದಂಥ ಇಟ್ಟಿಗೆಯನ್ನು ಆ ಬಾಗಿಲೆಳೆಗೆ ಎಸೆದು, ನೀನು ಈ ಇಟ್ಟಿಗೆಯ ಮೇಲೆ ನಿಂತು ಕಾಯುತ್ತಿರು ಅಂತ ವಿಠೋಬ ಶ್ರೀಕೃಷ್ಣ ಪರಮಾತ್ಮರಿಗೆ ಹೇಳ್ತಾರೆ. ಆಗಲೇ ಎಂದೇ ಶ್ರೀಕೃಷ್ಣ ಪರಮಾತ್ಮರು ಆ ಇಟ್ಟಿಗೆಯ ಮೇಲೆ ನಿಂತು ಕಾಯಲು ಶುರು ಮಾಡಿದ ನಂತರ ತಂದೆ ತಾಯಿಗಳು ನಿದ್ದೆಗೆ ಜಾರಿದ ನಂತರ ಪುಂಡಲೀಕನು ಹೊರಗಡೆ ಬಂದು ನೋಡಿದಾಗ ಶ್ರೀಕೃಷ್ಣ ಪರಮಾತ್ಮ ನಿಂತಿರುವುದು ಅವನಿಗೆ ಗೋಚರವಾಗಿ, ನನ್ನಿಂದ ಆದ ತಪ್ಪುಗಳನ್ನು ದಯವಿಟ್ಟು ಮನ್ನಿಸು ಎಂದು ಪರಿಪರಿಯಾಗಿ ಬೇಡಲು ಶುರು ಮಾಡ್ತಾನೆ. ಅದನ್ನು ಕಂಡಂಥ ಶ್ರೀಕೃಷ್ಣ ಪರಮಾತ್ಮ, ನೀನು ನನಗೆ ತುಂಬ ಇಷ್ಟ ಆಗಿದೆಯಾ, ನಿನ್ನ ತಂದೆ ತಾಯಿಗಳ ಒಂದು ಸೇವೆಯಲ್ಲಿ ನಿರತರಾಗಿರುವುದು ನನಗೆ ತುಂಬ ಇಷ್ಟವಾಗಿದೆ, ಹಾಗಾಗಿ ನಿನಗೆ ಏನು ಬೇಕು ಕೇಳಿಕೋ ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಪುಂಡಲೀಕರು, ಶ್ರೀಕೃಷ್ಣ ಪರಮಾತ್ಮನನ್ನು ನೀವು ದರ್ಶನ ಕೊಟ್ಟಿದ್ದೆ ನನಗೆ ದೊಡ್ಡದು, ನನಗೆ ಏನು ಬೇಡ, ಆದರೆ ಇಲ್ಲಿ ಪ್ರತಿಯೊಬ್ಬರಿಗೂ ನಿಮ್ಮ ದರ್ಶನವಾಗಬೇಕು, ಹಾಗಾಗಿ ನೀವು ಇಲ್ಲೇ ನೆಲೆಸಬೇಕಂತ ಅವರಲ್ಲಿ ಪರಿಪರಿಯಾಗಿ ಕೇಳಿಕೊಂಡಾಗ ಶ್ರೀಕೃಷ್ಣ ಪರಮಾತ್ಮ ಇಲ್ಲೇ ನೆಲೆಸುತ್ತೇನೆ ಅಂತ ಹೇಳಿ ಅವರನ್ನು
ಅವನನ್ನು ಸಮಾಧಾನ ಮಾಡ್ತಾರೆ. ಅದಕ್ಕಾಗಿ ಇಟ್ಟಿಗೆ ಮೇಲೆ ನಿಂತಿರುವುದರಿಂದ ಇಟ್ಟಿಗೆ ಮರಾಠಿಯಲ್ಲಿ ವಿಠ ಎಂದು, ಅದಕ್ಕಾಗಿ ಅವನನ್ನು ವಿಠಲ ಎಂದು ಕರೆಯಲಾಗ್ತದೆ ಅಂತ ಕೇಳ್ತಾರೆ. ಇದು ಕರ್ನಾಟಕದ ಒಂದು ವಿಗ್ರಹ ಆದ್ದರಿಂದ ಕಾರಣ ಇದಕ್ಕನ್ನ ವಿಠಲ ಅಂತಲೂ ಮಹಾರಾಷ್ಟ್ರದಲ್ಲಿ ಕರೀತಾರೆ. ಅದಕ್ಕಾಗಿ ದೇವರು ಒಂದು ನನ್ನದೊಂದಿದೆ ಅಂತ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮರು ಹೇಳ್ತಾರೆ, ನನ್ನನ್ನು ನೋಡಲು ಪಾದಯಾತ್ರೆ ಮತ್ತು ಹಲವಾರು ಪೂಜೆಗಳನ್ನು ಮಾಡುವಂಥ ಭಕ್ತಾದಿಗಳು ನನ್ನಲ್ಲಿ ಬರುವ ಪಾದದ ಧೂಳಿಂದ ನನ್ನ ಹಣೆಯ ಸಿಂಗಾರವಾಗಬೇಕಂತ ಅವರು ಕೇಳ್ಕೊಂಡಾಗ, ಅದು ಕೂಡ ಪ್ರತಿನಿತ್ಯ ಹೋಗುವ ಭಕ್ತಾದಿಗಳ ಕಾಲದ ಧೂಳಿನಿಂದ ಮಾಡಿದ ಗಂಧವನ್ನು ತನ್ನ ಹಣೆಗೆ ಇಡಬೇಕಂತ ಶ್ರೀಕೃಷ್ಣ ಪರಮಾತ್ಮರು ಕೇಳ್ತಾರೆ. ಈಗಲೂ ಕೂಡ ಹೋಗುವ ಭಕ್ತಾದಿಗಳ ಒಂದು ಕಾಲಿನ ಧೂಳಿನಲ್ಲಿ ಮಾಡಿದಂಥ ಗಂಧವನ್ನು ವಿಠಲರ ಹಣೆಗೆ ಸಿಂಗರಿಸಿ ಅದರಿಂದ ಭಕ್ತಾದಿಗಳಿಗೆ ದರ್ಶನವನ್ನು ಕೊಡ್ತಾರೆ. ಅದರಿಂದ ಶ್ರೀಕೃಷ್ಣ ಪರಮಾತ್ಮನು ವೈಕುಂಠದಿಂದ ಪಂಡಲಾಪುರಕ್ಕೆ ಬಂದು ನೆಲೆಸಿದ್ದಾರೆ ಅಂತ ಹೇಳಲಾಗ್ತದೆ. ಈಗ ನೀವು ನೋಡ್ತಾ ಇರುವಂಥದ್ದು ಪುಂಡಲಿಕ ಇರುವಂಥ ಒಂದು ಸ್ಥಳ. ಇದು ಚಂದ್ರಭಾಗ ನದಿಯ ದಡದ ಮೇಲೆ ಇದ್ದು ಪುಂಡಲಿಕನ ದೇವಸ್ಥಾನ. ಇದರಿಂದ ಮುಂದೆ ಶ್ರೀ ಪಂಡ್ರಾಪುರದ ವಿಠಲನ ದೇವಸ್ಥಾನವಿದೆ, ಅಲ್ಲಿಗೂ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಇದು ಏಕಾದಶಿ ಮತ್ತು ವೈಕುಂಠ ಏಕಾದಶಿ ಈ ಥರದ ಹಲವಾರು ವಿಶೇಷ ದಿನಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗ್ತದೆ. ಇದು ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರಗಳಿಂದ ಪಾದಯಾತ್ರೆಗಳ ಮೂಲಕ ಸಾಮೂಹಿಕವಾಗಿ ಪಾದಯಾತ್ರೆಗಳನ್ನು ಬಂದು ಪುಂಡಲಿಕನ ದರ್ಶನವನ್ನು ಪಡಿತಾರೆ. ಇದು ವಿಶೇಷವಾಗಿದೆ. ಇಲ್ಲಿ ಮತ್ತೊಂದು ವಿಶೇಷ ಏನಂದರೆ, ನಾವು ಬೇರೆ ದೇವಸ್ಥಾನಗಳಲ್ಲಿ ದುಡ್ಡು ಕೊಟ್ಟು ದೇವರ ದರ್ಶನ ಮಾಡ್ತೀವಿ, ಆದರೆ ದುಡ್ಡು ಕೊಟ್ಟರು ಕೂಡ ದೂರದಿಂದ ದರ್ಶನ ಆಗ್ತದೆ ಇಲ್ಲಿ. ಆದರೆ ಕ್ಯೂನಲ್ಲಿ ಧರ್ಮ ದರ್ಶನದಲ್ಲಿ ಹೋದರೆ ಮಾತ್ರ ಶ್ರೀ ಕೃಷ್ಣ ಪರಮಾತ್ಮ ಅಂದರೆ ವಿಠಲನ ಪಾದವನ್ನು ಸ್ಪರ್ಶಿಸಿ ನಾವು ದೇವರ ಒಂದು ಆಶೀರ್ವಾದವನ್ನು ನಾವು ಪಡಿಬೋದು. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಇಲ್ಲಿ ಮಹಿಳೆಯರು ಮತ್ತು ಹಿಂದುಳಿದ ವರ್ಗದವರನ್ನು ಪೂಜಾರಿಯಾಗಿ ನೇಮಕ ಮಾಡ್ತಾರೆ. ಇದೊಂದು ಇಲ್ಲಿಯ ಒಂದು ವಿಶೇಷವಾಗಿದೆ. ಮತ್ತು ಬನ್ನಿ ಹಾಗಾದರೆ ವಿಠಲನ ದೇವಸ್ಥಾನವನ್ನು ನೀವು ನೋಡ್ಬೋದು. ಈಗ ಇದು 12-13ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ಒಂದು ದೇವಾಲಯ. ದೇಕಾ ಶೈಲಿಯಲ್ಲಿರುವಂಥ ಈ ದೇವಾಲಯವನ್ನು 12ನೇ-13ನೇ ಶತಮಾನದಲ್ಲಿ ಕಟ್ಟಲಾಗಿದೆ ಅಂತ ಹೇಳಲಾಗ್ತದೆ. ಮತ್ತು ಇನ್ನೊಂದೇ ನಾನು ಹೇಳುವುದನ್ನು ಮರೆತೆ, ಶ್ರೀಕೃಷ್ಣ ಪರಮಾತ್ಮರು ವೈಕುಂಠದಿಂದ ಬಂದಂಥ ಸಂದರ್ಭದಲ್ಲಿ ಹಿಂದುರ್ಗದ ಕಾರಣ ಈ ದೇವಿ ಅಂದರೆ ರುಕ್ಮಿಣಿ ದೇವಿಯು ಕೂಡ ಇಲ್ಲಿ ಬಂದು ನೆಲೆಸಿದ್ದಾರೆ ಅಂತ ಹೇಳಲಾಗ್ತದೆ. ಅವರ ಒಂದು ವಿಗ್ರಹವನ್ನು ನಾವು ಪಾದಸ್ಪರ್ಶಿಸಿ ಅವರ ದರ್ಶನವನ್ನು ಕೂಡ ನಾವು ಇಲ್ಲಿ ಪಡಿಬೋದು. ಮತ್ತೊಂದು ವಿಶೇಷ ಏನಂದರೆ, ಇಲ್ಲಿ ಯಾವುದೇ ರೀತಿಯ ಬ್ಯಾಗು ಮತ್ತು ಮೊಬೈಲ್ಗಳನ್ನು ಒಳಗಡೆ ಹೋಗುವಾಗಿಲ್ಲ, ಹೊರಗಡೆ ಇಟ್ಟೇ ಪರಮಾತ್ಮನ ದರ್ಶನಕ್ಕೆ ನಾವು ಹೋಗಬೇಕಾಗ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ದಯವಿಟ್ಟು ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಸಪೋರ್ಟ್ ಮಾಡಬೇಕಂತ ಈ ವಿಡಿಯೋ ಮುಖಾಂತರ ಕೇಳ್ತಾ ಇದ್ದೀನಿ. ಇದು ಶ್ರೀಕೃಷ್ಣ ಪರಮಾತ್ಮ